ನಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೊನ್ನೆ ಈ ಈ ಇದು ಏನು ಗೊತ್ತಾ, ಟೂರಿಸಮ್ ಹೋದ್ರಲ್ಲ ಸರ್, ಅವರು ಸತ್ತರು. 28 ಜನ 29 ಜನ ಸತ್ತೋಗ್ಬಿಟ್ರು. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರನ್ನು ದುಃಖ ಏನು ಗೊತ್ತಾ, ದುಃಖ ಅನುಭವಿಸ್ತಿದ್ದಾರೆ. ಈಗ ನಾಳೆ ದಿನ ನಿಮ್ಮ ಮಕ್ಳಿಗಾಗ್ಬೋದು, ನಮ್ಮ ಮಕ್ಳಿಗಾಗ್ಬೋದು, ಇಲ್ಲಾಂದರೆ ನಮ್ಮ ಫ್ಯಾಮ್ಲಿ, ಇನ್ನೊಬ್ಬ ಫ್ಯಾಮ್ಲಿ, ಪ್ರತಿಯೊಬ್ಬರಿಗೆ ಯಾರಿಗೆ ಆಗಿರ್ಬೋದು, ಎಲ್ಲ ಒಂದೇ ಫ್ಯಾಮ್ಲಿ ಸರ್. ಆ ದುಃಖ ಅನ್ನೋದು ಯಾವ ಥರ ಇರ್ತದೆ ಅಂತಂದರೆ ತುಂಬ ಭಯಂಕರವಾಗಿರ್ತದೆ. ಅದು ಜನ ಏನು ಗೊತ್ತಾ, ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದನ್ನು ಏನು ಮಾಡಬೇಕಂತಂದರೆ, ನಾನು ಪ್ರತಿಯೊಬ್ಬರನ್ನ ಬೇಡ್ಕೊಳ್ಳೋದಿದ್ದಾನೆ. ತಪ್ಪು ಮಾಡ್ತಾರೆ ಅಂದ್ಕೊಳ್ಳಿ, ಆ ತಪ್ಪು ಮಾಡ್ತಾರೆ ನೋಡಿ, ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾರೋ ಅವ್ರನ್ನ ಫಸ್ಟು ಬುಡದಿಂದ ಕಿತ್ತು ಬಿಸಾಕಬೇಕು. ಆ ತಪ್ಪು ಮಾಡಿದವ್ರನ್ನ ಸಪೋರ್ಟ್ ಮಾಡ್ತಾರಲ್ಲ, ಆ ಸಪೋರ್ಟು ಇನ್ನೊಂದು ಸಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರು 10 ಪೀಳಿಗೆ ನೆನೆಸ್ಕೋಬೇಕು. ನಾನು ಈ ಕೆಲಸ, ಇಂಥ ತಪ್ಪು ಕೆಲಸ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದ್ರೆ ಏನಾಗ್ತದೆ, ನನ್ನ ಏನು ಗೊತ್ತಾ, ಬರುವ ಜನ್ಮಾಂತರ ಅವ್ರ ಮಕ್ಕಳಿಗೆ ಏನೇನು ಆಗ್ತದೆ ಅಂತ ಅಂದ್ಬಿಟ್ಟು ಅದನ್ನು ಫಸ್ಟು ಇದು ಮಾಡ್ಬೇಕು ಸರ್. ಫಸ್ಟು ಈ ಸರ್ಕಾರದವ್ರನ್ನ ನಮ್ಮ ಪ್ರತಿಯೊಂದು ನಮ್ಮ ದೇಶದಲ್ಲಿರೋ ಪ್ರತಿಯೊಂದು ಪ್ರಜೆನ ಕೇಳ್ಕೊಳ್ಳೋದು ಸರ್. ಇದೇ ರಿಕ್ವೆಸ್ಟ್ ಸರ್.